ಸರ್ 15 ದಿನದ ಮುಂಚೆ ನಮಗೆ ಗ್ಯಾಸ್ ಪ್ರಾಬ್ಲಮ್ ಆಗಿಬಿಟ್ಟು ನಾವು ಕ್ಲೋಸ್ ಮಾಡಿದ್ವಿ. ಇವಾಗ ಅದು ಪರ್ಯಾಯದ ವ್ಯವಸ್ಥೆ ಅಂತಂದರೆ ಸೌದೆ ಒಲೆಯಿಂದ ನಾವು ಸ್ಟಾರ್ಟ್ ಮಾಡ್ಕೋತಾ ಇದ್ವಿ. ಯಾಕೆಂದರೆ ನಮ್ಮದು ಸ್ಟಾಫ್ ಸ್ಯಾಲ್ರಿ, ರೆಂಟ್ ಆಗಿರ್ಬೋದು, ನಮಗೆ ಕಮಿಟ್ಮೆಂಟು, ನಮ್ಮ ಲೈಫ್ ಎಲ್ಲ ನೋಡ್ಕೋಬೇಕಾಗಿರೋದ್ರಿಂದ ನಾವು ಸೌದೆ ಒಲೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್. ಈಗ ಹೊಸದಾಗಿ ಬಿಸ್ನೆಸ್ ಶುರು ಮಾಡಿದ್ವಿ. ಹೌದೌದು. ಸ್ಟಾರ್ಟಿಂಗ್ ಎಲ್ಲ ಇದಕ್ಕೆ ಟ್ರಬಲ್ ಆಗಿದೆ. ಹೌದು ಸರ್, ನಾವು ಅನ್ಕೊಂಡಿರ್ಲಿಲ್ಲ, ಹೊಸದಾಗಿ ಮಾಡಿದ್ವಿ. ಹಂಗಾಗಿ ಬೇರೆ ಯಾವುದೇ ರೀಸನ್ ಇಂದ ಗಾಸಿಪ್ ಸ್ಟಾರ್ಟ್ ಆಗೋದು ಬೇಡ ಅಂತ ಸಾರಿ ಫಾರ್ ದ ಗ್ಯಾಸ್ ಅಂತ ಹಾಕಿದ್ವಿ. ಇವಾಗ ಪರ್ಯಾಯ ರೀತಿ, ಯಾಕಂದ್ರೆ ನಮ್ದು ಲೈಫ್ ಮುಂದೆ ಹೋಗ್ಬೇಕು, ಹಂಗಾಗಿ ನಾವು ಸೌದೆ ಒಲೆ ಆ ಕಡೆ ಹೋಗ್ತೀವಿ. ಹೋಟೆಲ್ ನಡೆಸಿ ಅಥವಾ ಕ್ಲೋಸ್ ಮಾಡಿ ಆದ್ರೂ ಕೂಡ ಕೆಲಸಗಾರರಿಗೆ ಸಂಬಳ ಕೊಡಬೇಕು. ಖಂಡಿತವಾಗ್ಲು ಸರ್, ಯಾಕಂದ್ರೆ ನಂಬ್ಕೊಂಡು ಅವ್ರು ಇದ್ದಾರೆ, ನಾವು ಅವ್ರನ್ನ ನಂಬ್ಕೊಂಡಿದೀವಿ. ಇದೊಂಥರ ಸರ್ಕಲ್ ತರ, ಇಬ್ರು ಲೈಫ್ ಮುಂದೆ ಹೋಗ್ಲೇಬೇಕು. ಹಂಗಾಗಿ ನಮ್ಮ ಕಮಿಟ್ಮೆಂಟ್ ನೋಡ್ಬೇಕು, ಮಕ್ಳ ಭವಿಷ್ಯ, ನಮ್ಮ ಫ್ಯೂಚರ್, ನಮಗೆ ಕೊಟ್ಟಿರೋರ್ದು. ಹಂಗಾಗಿ ಎಲ್ಲರನ್ನೂ ಕೂಡ ಇದು ಮಾಡ್ಕೊಂಡು ನಿಲ್ಲೋದಕ್ಕಾಗಲ್ಲ, ಸ್ಟಾರ್ಟ್ ಮಾಡಲೇಬೇಕು. ಯಾಕಂದ್ರೆ ಮಂತ್ರಾಲಯ ಯಾವತ್ತೂ ನಿಲ್ಬಾರ್ದು ಅಂತ ಅಂದ್ಬಿಟ್ಟು ನಾವು ಹೌದೌದು ಸರ್. ನಾಳೆಯಿಂದ ಮುಂಚೆ ನಾವು ಹೇಗೆ ಕೊಡ್ತಾ ಇದ್ವಿ ಅದೇ ರೀತಿ ಎಲ್ಲ ರೀತಿ ಅಡುಗೆ ಇರುತ್ತೆ. ಆದರೆ ದೋಸೆ ಒಂದು ಸದ್ಯಕ್ಕೆ ಕೊಡೋದಕ್ಕಾಗಲ್ಲ. ಆ ಸದ್ಯದಲ್ಲಿ ಅದನ್ನು ನೋಡ್ಕೊಂಡು ಅದಕ್ಕೂ ವ್ಯವಸ್ಥೆ ಮಾಡ್ಕೋತೀವಿ. ಸದ್ಯದಲ್ಲಿ ದೋಸೆ ಬಿಟ್ಟು ಪ್ರತಿಯೊಂದು ಐಟಮ್ ಕೂಡ ಇರುತ್ತೆ. ಮುಂಚೆ ನಮ್ಮ ಹಾಸನ ಜನತೆ ಹೇಗೆ ನಮಗೆ ಸಪೋರ್ಟಿವ್ ಆಗಿ ಮಂತ್ರಾಲಯನ ಮುಂದೆ ತಗೊಂಡೋಗ್ತಾ ಇದ್ರು, ಹಾಗೆ ಅದೇ ರೀತಿ ತಗೊಂಡೋಗ್ಬೇಕು. ಇದೇ ರೀತಿ ನಮಗೆ ಮುನ್ಸಿಪಾಲ್ಟಿಯವರಾಗಿರ್ಬೋದು, ಎಲ್ಲರೂ ಕೂಡ ನಮಗೆ ಸಪೋರ್ಟಿವ್ ಆಗಿರ್ಬೇಕು. ಡಿಸ್ಟ್ರಿಬ್ಯೂಟರ್ಗಳು ನಿಮ್ಗೆ ಗ್ಯಾಸ್ ಸಿಗುತ್ತೆ, 1-2 ಕೊಡ್ತೀವಿ, ಯಾವ ರೀತಿ ಹೇಳ್ತಾರೆ, ಸಿಗೋದೇ ಇಲ್ಲ ಅಂತ ಹೇಳಿದ್ರು ಅದು ಕೊಡ್ತೀವಿ? ಸಿಗದೇ ಇಲ್ಲ ಅಂತ ಹೇಳ್ತಾ, ಬಂದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ. ಕೊಡಲ್ಲ ಅಂತಾನು ಹೇಳ್ತಾ ಇಲ್ಲ ಅವರು. ಬಂದ್ರೆ ಕೊಡ್ತೀವಿ, ನಿಮಗೆ ಕೊಡೋದಕ್ಕೇನೆ ನಾವಿರೋದು, ಬಂದ್ರೆ ಕೊಡ್ತೀವಿ, ಆದ್ರೆ ನಮಗೇನೆ ಸ್ಟಾಕ್ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಅದು ಆ ತರ ಇದೆ ಸರ್. ನಾನು ಈ ಟೈಮಲ್ಲಿ ಯಾಕಂದ್ರೆ ಸಿಚುವೇಶನ್ ಆಗಿದೆ, ನಾನು ಯಾರನ್ನೂ ಬ್ಲೇಮ್ ಮಾಡೋದಕ್ಕೆ ಹೋಗಲ್ಲ. ಹಂಗಾಗಿ